ಗೈಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನಪ್ಪ ವಿಷಯ ಅಂದರೆ ವರ್ಕೌಟ್ ಮಾಡೋದ್ರಿಂದ ಏನು ಉಪಯೋಗಪ್ಪ ಅಂದರೆ ನಿಮ್ಮ ಸ್ನಾಯುಗಳು ಮತ್ತು ಮೂಳೆಗಳು ಗಟ್ಟಿಯಾಗ್ತಾ ಹೋಗುತ್ತೆ. ಇನ್ನೊಂದು ನಿಮಗೆ ಒಳ್ಳೆಯ ಗುಡ್ ಫೀಲ್ ಕೊಡುತ್ತೆ. ಮತ್ತೆ ರಕ್ತದ ಒತ್ತಡ ಚೆನ್ನಾಗಿರುತ್ತೆ. ಮತ್ತೆ ಮೆಟಬಲಿಸಮ್ ಎಂಬ ಇದು ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮತ್ತೆ ನಿಮ್ಮ ಹಾರ್ಮೋನ್ ಬ್ಯಾಲೆನ್ಸು ಒಳ್ಳೆ ಚೆನ್ನಾಗಿರುತ್ತೆ ವರ್ಕೌಟ್ ಮಾಡೋದ್ರಿಂದ. ನನಗೆ ತಿಳಿದ ಮಟ್ಟದಂಗೆ ಅವಾಗಿನವರು ಬರೀ ಹಾಲು ಮೊಸರು ಉಂಡೆ ಅಷ್ಟು ಗಟ್ಟಿ ಇದ್ರು. ತರಕಾರಿ ಹಾಲು ಮೊಸರು ಅದನ್ನ ತಿಂದು ಅಷ್ಟು ಗಟ್ಟಿ ಇದ್ರು. ಅವಾಗೆಲ್ಲ ಚಿಕನ್ನು ಮಟನ್ ಅದನ್ನೆಲ್ಲ ಯಾರು ಜಾಸ್ತಿ ತಿಂತಿದ್ದಿಲ್ಲ. ಬರೀ ಹಾಲು ಮೊಸರು ತುಪ್ಪ ಇದನ್ನ ತಿನ್ನೋರು. ಇವಾಗಿನವ್ರು ಏನಾಗ್ಬಿಟ್ಟತೆ ಅಂತಂದ್ರೆ ಚಿಕನ್ನು ಮಟನ್ನು ಮೊಟ್ಟೆ ಬರೀ ಇದನ್ನೇ ತಿಂತಾರೆ. ತರಕಾರಿ ತಿನ್ಬೇಕು. ತರಕಾರಿ ತಿನ್ನೋದ್ರಿಂದ ನಿಮ್ದು ಫೈಬರ್ ಕಂಟೆಂಟು ಮತ್ತೆ ಇನ್ನೊಂದು ಮೈಂಡ್ ಸ್ಟ್ರಾಂಗ್ ಆಗುತ್ತೆ. ಹೆಲ್ತಿ ಆಗಿರ್ತೀರಾ ತರಕಾರಿ ತಿನ್ನೋದ್ರಿಂದ. ಇವಾಗಿನ ಸಣ್ಣ ಮಕ್ಳುಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಾಂಬಾರಲ್ಲಿ ಮತ್ತೆ ಪಲ್ಲವು ಅದ್ರಲ್ಲೆಲ್ಲ ತರಕಾರಿ ಇತ್ತಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಸೈಡಿಗೆ ಸಿಗ್ತಾರೆ. ತಿನ್ಬೇಕು, ಹೇಳ್ಬೇಕು ಮನೇಲಿ ಮಕ್ಕಳಿಗೆ ತರಕಾರಿ ತಿನ್ಬೇಕು. ತರಕಾರಿ ತಿನ್ನೋದ್ರಿಂದ ರಕ್ತದ ಸ್ನಾಯುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ರಕ್ತದ ಒತ್ತಡ ಚೆನ್ನಾಗಿರುತ್ತೆ. ತರಕಾರಿ ತಿನ್ಸಿ ಮಕ್ಕಳಿಗೆ. ಹಾಗೆ ವರ್ಕೌಟ್ ಮಾಡಿಸಿ. ತಾಲೀಮು ಅವಾಗಿನವರು ಎಲ್ಲ ತಾಲೀಮ್ ಮಾಡಿ ಇವಾಗ 100-120 ವರ್ಷ ಬದುಕಿರೋರು ಅದಾರೆ. ನಾನ್ ನೋಡಿದ ಮಟ್ಟಿಗೆ ತಾಲೀಮ್ ಮಾಡಿಸ್ ತಾಲೀಮು ಇಲ್ಲ. ತಾಲೀಮು ಇವಾಗೇನು ತಾಲೀಮ್ ಯಾರು ಮಾಡಲ್ಲ. ಏನ್ರಿ ವರ್ಕೌಟ್ ಮಾಡಿಸ್ಬೇಕು. ವ್ಯಾಯಾಮ ಮಾಡಿಸಿ, ಒಳ್ಳೆ ರನ್ನಿಂಗ್ ಮಾಡಿಸಿ. ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.